ನೋವಾದ ಗಂಡು ಮತ್ತೆ ಸ್ಕೂಲ್ ಬಂದ್ರೆ ನಮ್ಮ ಟೀಚರ್ ಕಡೆಯಿಂದ ನಾವು ಬಯಸ್ಕೋಬೇಕು ಇಂಥ ಪರಿಸ್ಥಿತಿ ಒಳಗ, ಬಡತನ ಪರಿಸ್ಥಿತಿ ಒಳಗ ನಾನು ಸಾಲಿ ಕಲೆಗಾಗಿ ಭಾಳ ಕಷ್ಟಪಟ್ಟೆ. ನನಗೆ ಮುಂದೆ ಶಿಕ್ಷಣಕ್ಕೆ ಮುಂದೆ ಹೋಗ್ಬೇಕಂತಂದ್ರೆ ನನ್ನ ಕಡೆ ದುಡ್ಡು ಇದ್ದಿಲ್ಲ. ನಾನು ಏನಾದರೂ ನೌಕರಿ ಮಾಡ್ಬೇಕನ್ನೋದು ನನಗೆ 100% ಇತ್ತು. ಅದು ಏನು ಮಾಡಬೇಕು, ನನ್ನ ಕಲೆ ಆವರಿಸ್ಕೊಂಡ್ಬಿಡ್ತು. ನಮ್ಮ ತಾಯಿನ ಡಾನ್ಸ್ ಕಲಿಸಿದ್ದು. ಹೀಗಾಗಿ ನಮ್ಮ ತಾಯಿಯವರು ನಾನು ಡಾನ್ಸ್ ಕಲಿಸ್ತಾ ಇರುವಾಗ ಮುಂದೆ ಹಳ್ಳಿಗಳಿಗೆ ಡಾನ್ಸ್ ಹೋಗ್ತಿದ್ದೆ. 50 ರೂಪಾಯಿ 20 ರೂಪಾಯಿ ಹಿಂಗೆಲ್ಲ ಪೇಮೆಂಟ್ ಕೊಡ್ತಿದ್ರು ನಮ್ಗೆ ಆಗಿನ ಕಾಲದಲ್ಲಿ ಸರಿಯಾಗಿ ಕರೆಂಟ್ ಇದ್ದಿದ್ದಿಲ್ಲ, ಸರಿಯಾಗಿ ಬಸ್ ಇದ್ದಿದ್ದಿಲ್ಲ. ಬಂಡಿಯಲ್ಲಿ ಹೋಗ್ತಾ ಇದ್ದೀವಿ, ಗ್ಯಾಸ್ನಲ್ಲಿ ಪಾತ್ರ ಮಾಡಿದ್ದೀವಿ, ನಡ್ಕೊಂಡು ಹೋಗಿದ್ದೀವಿ. ಈ ರೀತಿ ಇದೆ ಅಲ್ಲ. ಆಗಿನ ಕಾಲದಲ್ಲಿ ಮೊಬೈಲ್ ಅನ್ನೋದ ಗೊತ್ತಿಲ್ಲ ನಮಗ. ಕರೆಂಟ್ ಅನ್ನೋದು ಅಪರೂಪ ಆಗ್ತಿತ್ತು. ಎಲ್ಲೋ ಒಂದು ಫೋನ್ ಅಂತಂದ್ರೆ ನಾವು ಇದಕ್ಕೆ ಹೋಗ್ಬೇಕು, ಪೋಸ್ಟ್ಗೆ ಹೋಗಿದ್ದೀವಿ. ಹಿಂಗಾಗಿ ನಮಗೆ ಆಗಿನ ಕಾಲದಲ್ಲಿ ನಮಗೆ ಬುಕ್ ಮಾಡಕ್ ಬರ್ಬೇಕಾದ್ರೆ, ನಾಟಕ ನಮ್ಮೂರಿಗೆ ಬರ್ಬೇಕಾದ್ರೆ ನಮ್ಮ ಮನೆಗೆ ನಮ್ಮೂರಿಗೆ ಬಂದು ಬುಕ್ ಮಾಡಿ ನಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇದ್ರು. ಹಿಂಗೆಲ್ಲ ಹಳ್ಳಿಗಳಿಗೆ ನಾಟಕ ಆಡ್ತಾ ಸಣ್ಣ ಪುಟ್ಟ ನಾಟಕ ಕಂಪನಿಗಳಿಗೆ ಹೋಗ್ತಾ ಇದ್ದೆ. ಅರಳಿಗಳು ಚಂದ್ರನ್ ಕಂಪ್ನಿ, ಗೂಡು ಸಾಬನ್ ಕಂಪ್ನಿ, ಅಂಕಂಚಿ ಜೋಶಿ ಅವರ ಕಂಪನಿ, ಆಮೇಲೆ PV ದುತ್ತರಿಯವರ ಕಂಪನಿ, ನೆಕ್ಸ್ಟ್ ಮಲ್ಲಿಕಾರ್ಜುನ ನಾಟ್ಯ ಸಂಘ ಬಾಗಲವಾಡ, ಶ್ರೀ ರಾಮರಾವ ದೇಸಾಯಿ ಅಮರೇಶ್ವರ ನಾಟ್ಯ ಸಂಘ ಹಾಲಾಪುರು, ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ CD ಮಲ್ಲಿಕಾರ್ಜುನ ಗೌಡ್ರು, ಇವರೆಲ್ಲರೂ ಮಾಲಕರು ರಾಯಚೂರು ಡಿಸ್ಟಿಕ್ನವರು. ನೆಕ್ಸ್ಟ್ ಅಲ್ಲೆಲ್ಲ ಕಂಪ್ನಿಯಲ್ಲಿ ಪಾತ್ರ ಮಾಡಿ ನಾನು ಕಷ್ಟಪಟ್ಟು ನಾನು ಗೌಡ್ರಗದ್ದ ನಾಟಕನ ದೊಡ್ಡ ಹೆಸರು ಬಂತು ನನಗೆ. ನಾನು ಜಾಸ್ತಿ ಹವ್ಯಾಸಿ ತಂಡದಲ್ಲಿ ಸೇರಿದವಳು. ಹವ್ಯಾಸಿ ಮಾಡ್ತಾನೆ ಅಂದ್ರೆ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಆಲ್ ಕರ್ನಾಟಕ, ನೆಕ್ಸ್ಟ್ ಕರ್ನೂಲ್ವರೆಗೆ ನಾನು ಕನ್ನಡದಲ್ಲಿನೇ, ತೆಲುಗು ನಾಟಕ ಇದ್ರೂ ಕನ್ನಡದಲ್ಲೇ ಬರ್ಕೊಂಡು ನಾ ತೆಲುಗು ನಾಟಕ ಸಮೇತವಾಗಿ ಮಾಡಿದ್ದೇನೆ. ಹೀಗೆಲ್ಲ ಮಾಡ್ತಾನೆ ಆದೋನಿ ಒಳಗ 1976-77ರಲ್ಲಿ ಒಂದೇ ನಾಟಕ ಸತತವಾಗಿ 150 ಪ್ರಯೋಗ ಹೋಯ್ತು. ಶ್ರೀ ಅಮರೇಶ್ವರ ನಾಟ್ಯ ಸಂಘ CD ಮಲ್ಲಿಕಾರ್ಜುನ ಗೌಡ್ರ ನಾಟಕ ಕಂಪನಿಯಲ್ಲಿ ಮೇನ ಖಳನಾಯಕಿ ಪಾತ್ರ, ವಿಲನ್ ಪಾತ್ರ. ಆ ಗೌಡ್ರ ಜೊತೆಗೆ ನನ್ನದು ಆ ಪಾತ್ರ ಸೂಳಿಯ ಪಾತ್ರ. ಅವರು ಗೌಡ, ನಾನು ಸೂಳಿಯಾಗಿ ಪಾತ್ರ ಮಾಡಿದಾಗ ದೊಡ್ಡ ರೆಕಾರ್ಡ್ ಆಯ್ತು ಆಗಿನ ಕಾಲದಲ್ಲಿ. ₹1, ₹2, ₹3 ಇತ್ತು ರೇಟು. ನೆಕ್ಸ್ಟ್ ಮುಂದೆ ಆ ಕಂಪ್ನಿ ಮುಗೀತು. ಮುಂದೆ ಮತ್ತೆ ಹಳ್ಳಿಗೆ ಅಡ್ಡಾಡಿದೆ. ಅಚಾನಕ್ ನಾನು ಆಶಾಪುರಕ್ಕೆ ನಾಟಕಕ್ಕೆ ಹೋಗಿದ್ದೆ. ಅಲ್ಲಿ ಆಶಾಪುರ ಗೌಡ್ರು ನನ್ನ ಕಲೆ ಮೆಚ್ಚಿ ನನ್ನ ಮದುವೆ ಮಾಡಿಕೊಂಡು ಮುಂದೆ ನನಗೊಂದು ಈ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ರಾಯಚೂರು ಜಿಲ್ಲೆ ನನಗೆ ಕಂಪ್ನಿ ಕಟ್ಕೊಟ್ರು. ಕಂಪ್ನಿ ಕಟ್ಕೊಟ್ಟಾಗ ಅವರು ಕನಿಷ್ಠ 24 ವರ್ಷ ನಡೆಸಿದ್ರು. ನಾನು ಈಗ 20 ವರ್ಷ ಆಯ್ತು ನನ್ನ ಕೈ ಮೇಲೆ ಬಂದು. ಯಾಕಂತಂದ್ರೆ ನಮ್ಮ ಮಗ ಆಕ್ಸಿಡೆಂಟ್ ಡೆತ್ ಆದ. ಮಗ ಡೆತ್ ಆದ 1 ವರ್ಷದಲ್ಲಿ ಮಗಳು ಮದುವೆ ಮಾಡಿ 1 ತಿಂಗಳಲ್ಲಿ ಅವ್ರು ನನ್ನ ಕೈ ಬಿಟ್ಟು ಹೊರಟೋಗ್ಬಿಟ್ರು. ಈಗ ಮಗ ಮತ್ತು ಏನೋ ಗೌಡ್ರು ನಮ್ಮ ಯಜಮಾನ್ರು ಅವರಿಬ್ರು ತೀರ್ಕೊಂಡಾಗ ಜವಾಬ್ದಾರಿ ಎಲ್ಲ ನಾಟಕ ಕಂಪ್ನಿದಾಯ್ತು, ಮಗಳದಾಯ್ತು, ಎಲ್ಲಾ ಜವಾಬ್ದಾರಿ ಬಹಳ ನನ್ನ ತಲೆ ಮೇಲೆ ಬಿದ್ದ್ಬಿಡ್ತು. ಆಕಾಶನ ನನ್ನ ತಲೆ ಮೇಲೆ ಕಳಿಸಿ ಬಿದ್ದಂಗ ಆಗ್ಬಿಡ್ತು. ದಿಟ್ಟತನದಿಂದ ನಾನು ಧೈರ್ಯದಿಂದ ನಾನು ನಡೆಸ್ತಾನೆ ಇದನ್ನ ಕಂಪ್ನಿ. ಅವಾಗ ನಮ್ಮ ಯಜಮಾನ್ರು ಹೇಳಿದ್ವಿ, ಯಾವ ಕಾಲಕ್ಕೆ ನೀನು ಈ ಕಂಪ್ನಿ ಬಂದ್ ಮಾಡಬೇಡ, ಯಾಕಂದ್ರೆ ನಿನ್ನಲ್ಲಿ ದಿಟ್ಟತನ ಐತಿ, ಮಾತಾಡುವಂತ ಚಾಣಾಕ್ಷತನೇ ಇದೆ, 4 ಮಂದಿನ ಹಚ್ಕೊಂತಿದ್ದಿ. ಈ ಸಂಸ್ಥೆನ ದಯವಿಟ್ಟು ಬೋರ್ಡ್ ಇಳಿಸ್ಬೇಡ. ರಾಯಚೂರು ಡಿಸ್ಟಿಕ್ನೊಳಗ ಹಾಲಾಪುರ ರಾಮರಾವ್ ದೇಸಾಯಿ ಕಂಪನಿ, CD ಮಲ್ಲಿಕಾರ್ಜುನ ಗೌಡ್ರ ಕಂಪನಿ, ಅರಳಿ ಬಸವನಗೌಡ್ರ ಕಂಪನಿ, ಅದ ತರ್ಪೆ CD ಗೌಡ್ರು ಆಶಾಪುರ ಗೌಡ್ರು, ಅಷ್ಟು ಒಳ್ಳೆ ನಾವು ಕಂಪ್ನಿನ ಚೆನ್ನಾಗಿ ನಡೆಸಿದ್ವಿ. ನಮ್ಮದು ಹೈಲೈಟ್ ನಾಟಕ 1993 ಬಿಜಾಪುರದ ಮಹಾನಗರದ ಚೆನ್ನಮ್ಮ ಡ್ರಾಮಾ ಥಿಯೇಟರ್ನೊಳಗೆ ಒಂದೇ ನಾಟಕ. ಅಂದರೆ ಎಚ್ಚರ ತಂಗ್ಯಚ್ಚರ ನಾಟಕ ಒಂದೇ ನಾಟಕ 1 ವರ್ಷ ಸತತವಾಗಿ ನಾಟಕ ಆಡಿದ್ದಕ್ಕಾಗಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಬೆಳಗಾವಿ ಮಹಾನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸನ್ನಿಧಿಯಲ್ಲಿ, ಅವಾಗ ಡಾಕ್ಟರ್ ರಾಜ್ಕುಮಾರ್ ಕಲಾಕೋತ್ಸವ ಪ್ರಶಸ್ತಿ ದೊರೆತಾಗ ಅವರು ನಾಟಕ ಅಕಾಡೆಮಿಗೆ ಒಂದು ಮಾತು ಹೇಳಿದ್ರು. ಅವರು ಏನಂತ, ನನಗೆ ಈ ಪ್ರಶಸ್ತಿ ನನಗೆ ಬರ್ಬೇಕಾದ್ರೆ ನಾನು ರಂಗಭೂಮಿಯಿಂದ ಬಂದಿದ್ದೇನೆ, ಅದಕ್ಕೋಸ್ಕರವಾಗಿ ರಂಗಭೂಮಿ ಮಾಲಕರನ್ನ ನೀವು ಕರೆಸ್ರಿ ಅಂತ ಹೇಳ್ಕೊಂಡು ಅಕಾಡೆಮಿ ಅವ್ರಿಗೆ ರಾಜ್ಕುಮಾರ್ ಅವರು ಹೇಳಿದಾಗ, ಹೆಚ್ಚಿನ ಪ್ರಯೋಗ ಯಾರು ಮಾಡಿದ್ದಾರೆ, ಯಾವ ನಾಟಕ ಕಂಪ್ನಿ ಮಾಲಕರು ಮಾಡಿದ್ದಾರೆ ಅಂದಾಗ ಅವಾಗ ಸಣ್ಗೋಡಿ ಕಂಪ್ನಿ ಇತ್ತು, ಚಿತ್ರಗಿ ಕಂಪ್ನಿ ಇತ್ತು, ಗುಡಿಗೇರಿ ಕಂಪ್ನಿ ಇತ್ತು,
ಹೀಗೆ ಹಲವಾರು ದೊಡ್ಡ ದೊಡ್ಡ ಕಂಪ್ನಿ ಇದ್ದಾಗ ನಮ್ದು ಅವಾಗ ಒಂದು 5-6 ವರ್ಷ ಆಗಿತ್ತು ಕಂಪ್ನಿ. ಅವರು 30-25 ವರ್ಷ ಕಂಪ್ನಿ ಮುಂದೆ ನಮ್ದು ಕಂಪ್ನಿನೇ ಹೈಲೈಟ್ ಆಗಿ ಆವಾಗ ಜಿಲ್ಲಾ ಕ್ರೀಡಾಂಗಣ ಬೆಳಗಾವದೊಳಗ ಆಶಾಪುರ ಗೌಡ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಸನ್ನಿಧಿ ಒಳಗ ರಾಜ ಮರ್ಯಾದೆಯಿಂದ ಅವ್ರಿಗೆ ಸನ್ಮಾನ ಮಾಡಿದ್ರು. ಆಮೇಲೆ ಅಷ್ಟು ನಮ್ಮೆಲ್ಲ ಕಲಾವಿದರು ಪ್ರಶಸ್ತಿ ವಿತರಣೆ ಮಾಡಿದ್ರು. ಇಷ್ಟೆಲ್ಲ ನಾಟಕನ ಅವ್ರು ಗೌಡ್ರು ಅಷ್ಟೊಂದು ಸಾಧನೆ ಮಾಡಿದ್ರು. ಮುಂದೆ ತದನಂತರ ಹೊಸಪೇಟೆ, ಗದಗು, ನೆಕ್ಸ್ಟು ರಾಯಚೂರು, ಬಾಗಲಕೋಟ, ಧಾರವಾಡ, ಹುಬ್ಳಿ, ಬೆಳಗಾವ್, ಆಲ್ ಕರ್ನಾಟಕ 4 ರೌಂಡ್ ಹೊಡೆದಿದೆ. ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ, ರಾಯಚೂರು ಜಿಲ್ಲೆ. ಆಶಾಪುರ ಕಂಪನಿ ಈಗ ಪ್ರೆಸೆಂಟಿಗೆ 44 ವರ್ಷವಾಯಿತು ಕಂಪನಿ ಪ್ರಾರಂಭವಾಗಿ. ನನ್ನ ಕೈ ಮೇಲೆ ಬಂದು ಇಂದಿಗೆ 19 ವರ್ಷವಾಯಿತು. ಕೊಟ್ಟ ನಡೆಸೋ ಗಂಡಿಲ್ಲ, ದುಡ್ದು ಹಾಕೋ ಮಗ ಇಲ್ಲ. ಕಲೆಗಾಗಿ ಜೀವನಕ್ಕಾಗಿ ಕಲೆಯಿಂದ ಬದುಕಿದವಳು ನಾನು. ಇದನ್ನೇ ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೇನೆ. ಈಗ ಎಲ್ಲರ ಕಲಾವಿದ ಸಹಾಯ ಸಹಕಾರದಿಂದ ನನ್ನ ಸಂಸ್ಥೆ ನಡೀತಾ ಇದೆ. ಈಗ ಪ್ರೆಸೆಂಟ್ ನನಗೂ ಆಗ್ತಾ ಬಂತು. ಈಗ ನನಗೆ 68-69 ಸನೆಗೆ ಬಂತು. ಈಗ ನನ್ನ ಮಗನಾದಂಥ ಅಂದರೆ ತಂಗಿ ಮಗ ಮಂಜು ಗುಳೇದಗುಡ್ಡ, ಯೂಟ್ಯೂಬ್ ಸ್ಟಾರ್, ನೆಕ್ಸ್ಟ್ ಒಳ್ಳೆ ಕಾಮಿಡಿ ಆರ್ಟಿಸ್ಟ್. ತದನಂತರ ಯೂಟ್ಯೂಬ್ ಸ್ಟಾರ್ ಜ್ಯೋತಿ ಗುಳೇದಗುಡ್ಡ, ನಮ್ಮ ತಂಗಿ ಮಕ್ಕಳು ಪಾಪ ಅವರೆಲ್ಲ ನನ್ನ ಬಗ್ಗೆ ಕಾಳಜಿ ವಹಿಸಿ ಈ ನಾಟಕ ಕಂಪನಿ ಜವಾಬ್ದಾರಿ ತಗೊಂಡು ಹೋಗ್ತಾ ಇದ್ದಾರೆ. ಅದಲ್ಲದೆ 2002ರಲ್ಲಿ 2002, 2003, 2004 ಸತತವಾಗಿ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಎಂಥ ಮೋಜಿನ ಕುದುರೆ ನಾಟಕ, ಎಚ್ಚರ ತಂಗಿ ಎಚ್ಚರ, ಇವಳೆಂಥ ಯಾರಿವಳ ಗಂಡ, ಚನ್ನಪ್ಪ ಚನ್ನಗೌಡ, ಬಂಜೆ ತೊಟ್ಟಿಲು, ಬಸ್ ಕಂಡಕ್ಟರ್, ತಾಳಿಯ ತಕ್ಕ ಕಿವುಡ ಮಾಡಿದ ಕಿತಾಪತಿ, ಪ್ರಥಮ ರಾತ್ರಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕ, ಹೀಗೆ ಹಲವಾರು ಕನಿಷ್ಠ ಒಂದು 20-25 ನಾಟಕಗಳನ್ನು ನಾವು ಸತತವಾಗಿ ನಾಟಕ ಆಡಿದ್ವಿ. ಎಲ್ಲಿ 2002-2003ರಲ್ಲಿ. ಅವಾಗ 2004ರಲ್ಲಿ ನನ್ನ ಮಗ ಆಕ್ಸಿಡೆಂಟ್ ಆಗಿದ್ದೆ, ಡೆತ್ ಆದ. ಮುಂದೆ ನಾನು ಬಹಳ ತೊಂದರೆ ಆಯಿತು. ನಮ್ಮ ಯಜಮಾನ್ರು ಇದ್ರು ಅವಾಗ. ನನಗೆ 2005ರಲ್ಲಿ ರಾಜ್ಯ ಪ್ರಶಸ್ತಿ ಬಂದಿದೆ. 2017ರೊಳಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ, 2014ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, 2014ರಲ್ಲಿ ನನಗೆ ಬಳ್ಳಾರಿ ಜಿಲ್ಲೆಯಿಂದ ರಾಘವ ರಾಜ್ಯ ಕಲಾ ಪ್ರಶಸ್ತಿ. ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಾಗಲಕೋಟೆಯಿಂದ ಕೌಸ್ತುಭ ಕಲಾವಿದರ ಸಾಂಸ್ಕೃತಿಕ ಪ್ರಶಸ್ತಿ. ನೆಕ್ಸ್ಟ್ ನನಗೆ ಈಗ ಮತ್ತೆ ಮಾಜಿ ನಾಟಕ ಅಕಾಡೆಮಿ ಮೆಂಬರ್. 2008ರಲ್ಲಿ 2011ರವರೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೇನೆ. ಇಷ್ಟೆಲ್ಲ ತುಂಬಾ ಕನಿಷ್ಠ ನಾನು ಈಗ 55 ವರ್ಷವಾಯ್ತು ಈ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದದ್ದು. ನನಗೀಗ 68-69 ವಯಸ್ಸು. ನನ್ನ ಮಗಳಿಗೆ ರಂಗದಲ್ಲಿ ತಂದಿಲ್ಲ, ಮಗನಿಗೂ ತಂದಿಲ್ಲ. ಅವ್ರ ಮಗಳ ಮದುವೆ ಮಾಡಿಕೊಟ್ಟಿವಿ. ಅವ್ರು ಬೆಂಗಳೂರಿನಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಒಳ್ಳೇದಿರ್ಲಿ. ನನ್ನ ಕಲೆ ನನ್ನ ಬದುಕಿಗಾಗಿ ನಾನು ಹುಟ್ಟಿದವಳು, ಕಲೆಗಾಗಿ ಜೀವನಕ್ಕಾಗಿ ಕಲೆ. ಹೀಗಾಗಿ ಇಷ್ಟೊಂದು ಜೀವನ ಕಷ್ಟಪಟ್ಟು ಈ ವಯಸ್ಸಿನಲ್ಲಿಯೂ ನಾನು ಸಂಘ ನಡೆಸ್ತಾ ಇದ್ದೇನೆ. ಈ ಪ್ರೆಸೆಂಟಿಗೆ ನನಗೆ ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕು ಬೇವೂರಲ್ಲಿ ನನ್ನ ಕಂಪ್ನಿ ಎಲ್ಲ ಥಿಯೇಟರ್ ರೆಡಿ ಇದೆ. ಅದಕ್ಕೋಸ್ಕರವಾಗಿ ನಾಳೆ ಪುಟ್ಟಜ್ಜಿಯವರ ಪುಣ್ಯತಿಥಿ 14ನೇ ತಾರೀಕಿಗೆ ಅದನ್ನು ಮುಗಿಸ್ಕೊಂಡು ಪ್ರಾರಂಭ ಮಾಡಬೇಕಂತ ನಮ್ಮ ಮಗ ಮಂಜು ಗುಳೇದಗುಡ್ಡ ಹೇಳಿದ್ದಾರೆ. ಹೀಗೆಲ್ಲ ಕಲಾವಿದರನ್ನ ತಗೊಂಡು ನಮ್ಮ ಮಂಜು ನನಗೆ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ, ಸಹಕಾರ ಕೊಡ್ತಾನೆ, ಕಲೆ ಬೆಳೆಸ್ತಾನೆ. ಒಳ್ಳೆ ಕಾಮಿಡಿ ನಟ. ಇನ್ನು ಉತ್ತರಕ್ಕೆ 100 ವರ್ಷ ಈ ಸಂಸ್ಥೆ ಉಳಿಲಿ, ಬೆಳೀಲಿ, ಬದುಕಲಿ ಅಂತೇಳಿ ನಾನು ಆಶಿಸ್ತೀನಿ. ನಾನು ಹೆಚ್ಚಿಗೇನು ಆಸೆ ಪಡೋದಿಲ್ಲ. ಸಂಸ್ಥೆ ಈ ಬೋರ್ಡು ಸೂರ್ಯಚಂದ್ರ ಇರುವವರೆಗೂ ಇದು ಉಳಿಲಿ ಅನ್ನೋದೊಂದೇ ನನಗೆ ಆಸೆ. ಯಾಕಂದ್ರೆ ನನಗೆ ನಮ್ಮ ಯಜಮಾನ ಮನೆ ಕಟ್ಸ್ಕೊಟ್ಟಿದ್ದಾರೆ. ಇದ್ರ ಹೊರತು ನಮ್ಗೆ ಯಾವುದೇ ಇಲ್ಲ. ನಾವು ದುಡಿಬೇಕು, ತಿನ್ಬೇಕು. ಅದಕ್ಕೋಸ್ಕರವಾಗಿ ಕಲೆಗಾಗಿ ಜೀವನಕ್ಕಾಗಿ ನಾನು ಇಷ್ಟೊಂದು ಜೀವನ ತೆತ್ತಿದ್ದೇನೆ. ಅದಕ್ಕಾಗಿ ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಾ ಮಾಡ್ರಿ. ನನ್ನ ಮಾತಿನೊಳಗೆ ಏರುಪೇರಾದ್ರೆ ಕ್ಷಮಾ ಮಾಡ್ರಿ. ಅದಕ್ಕೋಸ್ಕರ ಇನ್ನೂ ಈ ಕಲೆ ರಂಗಭೂಮಿ ಉಳಿಯಲಿ, ಬೆಳೀಲಿ ಅಂಥೇಳಿ ತಮಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನೋವಾದ ಘಟನೆ ಅಂತೇಳಿ ಅಂತಂದ್ರೆ ನಡ್ಕೊಂತ ಹೋಗ್ತಿರ್ಬೇಕು. ಬಸ್ ಇರಂಗಿಲ್ಲ, ಬಂಡಿನೂ ಇರಂಗಿಲ್ಲ. ಅಷ್ಟೊತ್ತಿಗೆ ನಮಗೆ ತುಂಬ ಬೇಜಾರಂದ್ರೆ ಒಂದು 3-4 ಕಿಲೋಮೀಟ್ರು ಹಳ್ಳಿ ಇರ್ತೈತಿ. ಅಲ್ಲಿ ನಡ್ಕೊಂತ ಖಾಲಿ ಮುಳ್ಳು ಚುಚ್ಚೋದು, ಮುಳ್ಳು ತೆರೆಯೋದು,
ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿ ಜಾಗಕ್ಕೆ ನಾವು ಮುಟ್ಬೇಕು, ಹೋಗ್ಬೇಕಪ್ಪ, ಕರ್ಸಿರ್ತಾರೆ ನಮಗೆ, ಅವ್ರು ತೊಂದರೆ ಕೊಡಬಾರ್ದು ಅನ್ನೋದೊಂದು ನಮ್ಮ ಕಲೆ ಉಳಿಸ್ಬೇಕು ಅವ್ರು. ಅದಕ್ಕೋಸ್ಕರವಾಗಿ ನಾನು ತುಂಬ ಅದ್ರ ಬಗ್ಗೆನೂ ಭಾಳ ನನಗೆ ಆ ಥರ ಅನಾಹುತಗಳಾಗಿವೆ. ಆಮೇಲೆ ಆಮೇಲೆ ಎಲ್ಲ ಕೆಲವೊಂದು ನನ್ನ ಹವೇಸಿ ತಂಡದ್ದು ಹೇಳ್ತಾರಲ್ಲ, ಹವೇಸಿ ಅದೇ ಹಳ್ಳಿ ಹವೇಸಿ ತಂಡದಲ್ಲಿ ಮಾತ್ರ ಭಾಳ ಕಷ್ಟಪಟ್ಟಿವ್ರಿ ನಾವು. ಜನ ಆಗಿನ ಕಾಲದಲ್ಲಿ ನಾಟಕ ಅಂದ್ರೆ ಬಹಳ ಹುಚ್ಚು, ಒಳ್ಳೆ ರೀತಿಯಿಂದ ನೋಡ್ತಾ ಇದ್ರು ನಾಟಕ ಅಂದ್ರೆ. ಅಷ್ಟು ನಮ್ಗೆ ಎಷ್ಟೋ ಗೌರವಿಸ್ತಿದ್ರು. ಆಮೇಲೆ ನಾಟಕ ಕರಿ ಹೋಗ್ಬೇಕಾದ್ರೆ ಒಂದ್ ದಿವಸ ಅಡ್ವಾನ್ಸ್ ಆಗಿ ನಾವು ಹೋಗ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅವ್ರ ಜೊತೆಗೆ ಆಗಿನ ಕಾಲದಲ್ಲಿ. ಆಮೇಲೆ ಕರೆಂಟ್ ಒಂದ್ ಕಡೆ ಇರ್ತಿದ್ದಿಲ್ಲ, ಒಂದ್ ಕಡೆ ಗ್ಯಾಸ್ ಹಚ್ತಿದ್ರು, ಬಹಳ ಕಷ್ಟಪಟ್ಟು ಹವ್ಯಾಸಕ್ಕೂ ಮತ್ತು ಗೌಡ್ರು ಕಂಪನಿ ಬಂದ್ಮೇಲೆ ಹವ್ಯಾಸಿ ತಂಡ, ಹವ್ಯಾಸಿ ರಂಗಭೂಮಿ ಬೇರೆ, ವೃತ್ತಿ ರಂಗಭೂಮಿ ಬೇರೆ. ವ್ಯತ್ಯಾಸ ಅಂತಂದ್ರೆ ಇದ್ರಲ್ಲಿ ವೃತ್ತಿ ರಂಗಭೂಮಿ ಒಳಗ ಚೌಕಟ್ಟು ಅಂತ ಇರುತ್ತೆ, ಇಷ್ಟೇ ಮಾತಾಡ್ಬೇಕು, ಇಷ್ಟೇ ಸೀನ್ ಇರುತ್ತೆ. ಆಮೇಲೆ ಪಾತ್ರಗಳು ಚೆನ್ನಾಗ್ ಮಾಡ್ಬೇಕು, ಒಳ್ಳೆ ಒಳ್ಳೆ ಡ್ರೆಸ್ ಉಟ್ಕೋಬೇಕು, ನೀಟಾಗಿರ್ಬೇಕು. ವೃತ್ತಿ ರಂಗಭೂಮಿ ಅಂದ್ರೆ ಒಂದು ಸಂಸಾರ, ಒಂದು ನಮ್ಮ ಮನೆ. ಅದು ರಂಗಭೂಮಿ ಅಂದ್ರೆ ನಮ್ಮ ಮನೆ. ಅದು ಅಲ್ಲಿ ಹೊರಗಿನವ್ರಿಗೆ ಯಾರು ನಾವು ಪ್ರವೇಶ ಮಾಡ್ಕೊಡಂಗಿಲ್ಲ. ಆಮೇಲೆ ನಾದೇ ನರಸಿಂಹಮೂರ್ತಿ ಇರುವಂತ ಕವಿಗಳು, ಎಚ್ಚರ ತಂಗೇಚರ ನಾಟಕ, ಎಂಥ ಮೋಜಿನ ಕುದುರೆ ನಾಟಕ, ನಾದೇವ್ರು ಬರೆದಂಥ ನಾಟಕ. ಅವರಲ್ಲಿ ನಾನು ಒಳ್ಳೆಯ ಕವಿಗಳು. ಅದಾದ್ಮೇಲೆ ಕಣ್ವಿ ಕವಿಗಳು, ಜೋಶಿ ಕವಿಗಳು, ಆಮೇಲೆ ಮಾಂಡ್ರೆ ಕವಿಗಳು, ತದನಂತರ PB ದುತ್ರಿಗಿ ಅವರು, ದಿವಂಗತ ಗುಬ್ಬಿ ವಿರಳ ಪ್ರಶಸ್ತಿ ಪುರಸ್ಕೃತರಾದಂಥ ಸುಳಿ ಭಾವಿ, ಅದು ಬಾಗಲಕೋಟೆ ಜಿಲ್ಲೆಯವರು, ದೊಡ್ಡ ಕಲಾಕಾರರು, ದೊಡ್ಡ ಕವಿಗಳು. ಆವಾಗ ಇಲ್ಲ, ಅವ್ರ ಕಂಪ್ನಿಗೆ ಬೇರೆ ಕಂಪ್ನಿ, ಅದೇ ಹೇಳಿದ್ನಲ್ಲ, ಎಂಕಂಚಿ ಜೋಶಿಯರ್ ಕಂಪ್ನಿ, ಅರ್ಶಿನ್ಗೋಡಿಯರ್ ಕಂಪ್ನಿ, ಚಿತ್ತೇರ್ಗಿಯರ್ ಕಂಪ್ನಿ, ಆಮೇಲೆ ಗುಡ್ಸಾಬನ್ ಕಂಪ್ನಿ, ಹೀಗೆ ಹಲವಾರು ನಾಟಕಗಳಲ್ಲಿ ಕಂಪ್ನಿಗಳನ್ನು ಮಾಡೀನಿ ನಾನು. ನೆಕ್ಸ್ಟ್ ನಾವು ಕಂಪ್ನಿ ಕಟ್ಟಿಂದ ನಾ ಯಾವ ಕಂಪ್ನಿಗೂ ನಾನು ಹೋಗಿಲ್ಲ. ಹೋಗಿದ್ದೆ ಸ್ವಲ್ಪ ದಿವಸ, 2 ದಿವಸ 10 ದಿವಸ ಹಿಂಗೆ ಹೋಗ್ತಿದ್ದೆ. ಮತ್ತೆ ನಮ್ಮ ಥಿಯೇಟರ್ ತಯಾರವಳು ಮತ್ತೆ ನಾನು ಕಂಪ್ನಿ ಸೇರ್ಕೊಂಡ್ಬಿಡ್ತಿದ್ದೆ. ನನಗೊಂದು ಆಶ್ಚರ್ಯ ಅನ್ಸುತ್ತೆ, ಈಗಿನ ಕಾಲಘಟ್ಟದಲ್ಲಿ ಒಂದು ಗಂಡು ಮಗ ಆಗಿ ಒಂದು ಕಂಪನಿ ಕಷ್ಟ, ಹೌದು, ಒಬ್ಬಳು ಹೆಣ್ಮಗಳಾಗಿ ಹೌದು, ಒಂದು ಇಡೀ ಕಂಪನಿ ಎಲ್ಲಾ ಕಲಾವಿದರನ್ನ, ಹೌದು, ಅಥವಾ ಅಲ್ಲಿರುವಂತ ಪ್ರಚಾರಕರನ್ನ, ಚೇರ್ ಹಾಕೋರ್ನ, ಪಾರ್ಟಿ ಮಾಡೋರ್ನ, ಹೌದು, ಎಲ್ಲ ಹೇಗೆ ನಿಭಾಯಿಸೋದಂದ್ರೆ ಮತ್ತೆ ಅದನ್ನಲ್ರಿ ನಮ್ಮ ಮಂಜು ಗುಳೇದ್ ಗುಡ್ಡ ಅವ ಹೆಲ್ಪ್ ಮಾಡ್ತಾನ, ಮತ್ತ ಕೆಲವೊಂದು ನಟರನ್ನು ಹೆಲ್ಪ್ ಮಾಡ್ತಾರ, ನಟಿಯರು ಹೆಲ್ಪ್ ಮಾಡ್ತಾರ. ಎಲ್ಲಾರು ಸೇರ್ಕೊಂಡು ಮಾಡ್ದಾಗತ್ರಿ. ಇದು ನನ್ನಿಂದ ಒಬ್ಬಾಕಿನಿಂದ ಆಗ್ಲಾರ್ದು ಮಾತು. ನಾನ್ ಮಾಡ್ತೀನಿ ಎಲ್ಲ. ಈಗ ನೋಡ್ರಿ, ಮುದ್ಗಲ್ದಿಂದ ನಾವ್ ಇಲ್ಲಿಗೆ ಬಂದ್ವಿ. ಒಬ್ಬಾಕಿ ಹೆಣ್ಮಗಳು ಅಲ್ಲಿ ಒಂದ್ 4-5 ಆಳುಗಳು ಬಂದಿದ್ದು, ಒಬ್ಬಾಕಿನ ತಗೊಂಡು ಸಾಮಾನ್ಯ ಇಸ್ಕೊಂಡು ಒಬ್ಬಾಕೆ ತಗೊಂಬಂದೆ ನಾನು. ಚಾಲೆಂಜ್ 2 ಲಾರಿ ಸಾಮಾನು ಎರ್ಕೊಂಡ್ ಬಂದು ಅಲ್ಲಿ ಅನ್ಲೋಡ್ ಮಾಡಿಸಿ, ಮತ್ತ ಆ ಹುಡುಗರಿಗೆಲ್ಲ ಥಿಯೇಟರ್ದಲ್ಲಿ ಮತ್ತೆ JCP ತರಿಸಿ ಕುರ್ಚಿ ಗುಂಡೆ ಹಾಕಿ ಎಲ್ಲ ರೆಡಿ ಮಾಡಿ ಬಂದು ಕುಂತೀನಿ. ಅದಕ್ಕೆ ಅಜ್ಜಾರು ಪುಟ್ಟಜ್ಜ ಪುಣ್ಯತಿಥಿ ಮುಂದಿನ ಚಾಲು ಮಾಡ್ಬೇಕು ಅಂತ ವಿಚಾರ ಐತಿ. ಒಂದ್ ಮಳೆ ಹತ್ತೈತಿ, ಸ್ವಲ್ಪ ಕರೆಂಟ್ ದೊಡ್ಡ ಕೊಡ್ತಾ ಇಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಅದೆಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಹೋಗಾಗುತ್ತೆ. ಅಯ್ಯೋ, ನಾನು 1000 ನಾಟಕ ಆಡಿನ್ರಿ. ನಾನು ಯಾವ ಲೆಕ್ಕ ಹೇಳಿದ್ದೆ, ಬರೀ ಕಿತ್ತೂರಾಣಿ ಚೆನ್ನಮ್ಮ ನಾಟಕನೇ ಕನಿಷ್ಠ 7,000 ಮೇಲ್ಪಟ್ಟ ಪಾತ್ರ ಮಾಡಿದ್ದಕ್ಕಾಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದ ಕಾಲದೊಳಗ ನನಗ ರಾಜ್ಯ ಪ್ರಶಸ್ತಿ ಕೊಟ್ಟಾರ. ಬಾಯಿ ಮುಚ್ಚು ಮಲ್ಲಪ್ಪ ಶೆಟ್ಟಿ, ಕಿತ್ತೂರ ಸಮರಶಾಬ್ದದಲ್ಲಿ ಶಕ್ತಿ ಸಾಮರ್ಥ್ಯ ಪರೀಕ್ಷಿಸುವ ಇಚ್ಛೆ ನಿನಾಂಗ್ಲನಿಗಿದ್ದರೆ ಪರೀಕ್ಷಿಸಲಿ. ಮೈಸೂರ ಟಿಪ್ಪುವನ್ನ, ಮಹಾರಾಷ್ಟ್ರದ ಪೇಶ್ವೆಯರನ್ನ ಮೋಸದಿಂದ ಸೋಲಿಸಿದಷ್ಟು ಸುಲಭವಲ್ಲ ಕಿತ್ತೂರನ್ನು ವಶಪಡಿಸಿಕೊಳ್ಳಬಹುದು. ನಾಡಿನನ್ನ ತಿಂದು ಅದನ್ನ ಪರಿಕೀರಿಗೆ ಮಾರ ಬಯಸಿದ ನಿನ್ನ ಮೋಸ ನಮಗೆ ಅರ್ಥವಾಗಿದೆ. ಇಂದಿನ ಕದನದಲ್ಲಿ ಬಂಡುಗಾರರ ಮಾತು ಕೇಳಿ ದಂಡೆತ್ತಿ ಬಂದು ನಿನ್ನ ರುಂಡವನ ಕಾತ್ತರಿಸಿ ನಗರದ ಮಹಾದ್ವಾರಕ್ಕೆ ಕಟ್ಟಿಸುವೆ. ಕಿತ್ತೂರ ಕದನದ ಡಮರು ಡಿಂಡಿಮಳ ಪ್ರಚಂಡ ತಾಂಡವದನಿ ಧಿಕ್ಕರಗಳನ್ನು ಭೇದಿಸಿ ಸಪ್ತ ಸಮುದ್ರಾಚಿರುವ ನಿನ್ನ ತಾಯಿ ನಾಡು ಇಂಗ್ಲೆಂಡಿಗೆ ಮುಟ್ಟಿ ಆಂಗ್ಲ ಸಾರ್ವಭೌಮತ್ವದ ಎದೆ ಗುಂಡಿಯನ್ನು ನಡುಗಸದಿದ್ದರೆ ನಾನು ವೀರ ರಾಣಿ ಕಿತ್ತೂರ ಚೆನ್ನಮ್ಮನೇ ಅಲ್ಲ. ಇವತ್ತಿನ ನಟರಿಗೆ ಈ ಗಟ್ಟಿಗಳ ಅದು ನಾವ್ ಹೆಂಗಳ್ರಿ, ಇನ್ನೊಬ್ರ ಬಗ್ಗೆ ನಾವ್ ಹೆಂಗ ನಮ್ಮ ತಯಾರಂದ್ರೆ ನಮ್ ಕೋಚಿಂಗ್ ಕೊಡ್ತಿದ್ರು. ನಮ್ಮ ಫಕೀರಪ್ಪ ವರ್ವಿ ಅವರು ದೊಡ್ಡ ಕಲಾವಿದರು. ದೊತ್ತಿರಿಗೆ ಕವಿಗಳಲ್ಲಿ ಕುಂತು ಹೇಳ್ಕೊಟ್ರಂದ್ರೆ ಫಕೀರ
ಆಕಿ ಹೇಳಪ್ಪ ಪ್ರೇಮಾಗ ಹೇಳು ಚಂದ ಕಲಸು ಅಂತ ಹೇಳಿ ಪಾಪ ಖಡ್ಗ ಹೆಂಗ್ ತಿರ್ಗಿಸ್ಬೇಕು, ಹೆಂಗ್ ನೋಡ್ಬೇಕು, ಹೆಂಗ್ ನಿಂದಿರ್ಬೇಕು, ಹೆಂಗ್ ಎದುರಿಸ್ಬೇಕು, ಇವೆಲ್ಲ ನಮಗ್ ವರಬಿ ಫಕೀರಪ್ಪನವರು ಅಂದ್ರೆ ಗದಗ ಜಿಲ್ಲೆ ಬರುವೆ ಅಂತ ಬರ್ತು ದೊಡ್ಡ ಕಲಾವಿದರು, ಕಂಪ್ನಿ ಮಾಲಕರವರು, ಅವರು ಕೋಚಿಂಗ್ ನಿಂದ ನಮ್ಮ ದುತ್ತರಿಗೆ ಕವಿಗಳಿಂದ ನಾನು ತಯಾರಾಗಬೇಕಾದ್ರೆ ಆ ಇಬ್ರು ನನ್ನ ತಂದೆ ಸ್ವರೂಪರಾದಂಥ ಪಿ.ಬಿ. ದುತ್ತರಿಯವರಾಗ್ಲಿ, ದಿವಂಗತ ನಮ್ಮ ವರಬಿ ಫಕೀರಪ್ಪನವರಾಗ್ಲಿ, ಅವರ ಆಶೀರ್ವಾದದಿಂದ, ಅದು ಅಲ್ಲದೆ ಈ ಕಂಪನಿಯ ಸಂಸ್ಥಾಪಕರಾದಂಥ ಆಶಾಪುರ್ ಬಸವರಾಜ ಪಾಟೀಲ್ ಅವರವರು ಅಷ್ಟೊಂದು ಇದಕ್ಕೆ ಶ್ರದ್ಧೆ ವಹಿಸಿ ಈ ಕಡೆಯಿಂದ ಪಾತ್ರ ಮಾಡಿಸ್ಬೇಕಂತ ತುಂಬಾ ಖರ್ಚು ಮಾಡಿ ಇಷ್ಟೆಲ್ಲ ನಾನು ಹೈಲೈಟ್ ಮಾಡಿದಂತ ನಮ್ಮ ಬಸವರಾಜ ಪಾಟೀಲ್ ಆಶಾಪುರ ಗೌಡ್ರು ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಇವತ್ತಿನ ನಿಮ್ಮ ಕಂಪನಿ ಸ್ಪರ್ಧೆಗಳ ಎಲ್ಲಿ ಬಳಸ್ತೀರಿ? ನಾವ್ ಇಲ್ಕಲ್ದಾಗ ಬಳಸ್ತೀವಿ, ಇಲ್ಲಿಕಂದ್ರೆ ಕುಕನೂರಾಗ ಈಗೇನ ಡಿಜಿಟಲ್ ಬಂದಾವ ಅಲ್ಲಾರ ಬಳಸ್ತೀವಿ. ಇಲ್ಲಿಕಂದ್ರೆ ರಾಜೀವ್ ಪೇಂಟರ್ ಅಂತ ನಾವು ಯಾವ ಕಾಲದಿಂದಲೂ ಗದಗನಾಗ ರಾಜೀವ್ ಪೇಂಟರ್ ಅಂತ ಅದಾನ. ಹೋಗಿರ ನೀವ್ ಅಲ್ಲಿಗೆ? ಹೋಗ್ರಿ ನೀವು, ಅಂತವ್ರಲ್ಲಿ ಮತ್ತೆ ಹೋಗ್ಬೇಕ ನೀವು. ಗದಗನ್ಯಾಗ ರಾಜೀವ್ ಪೇಂಟರ್ ಅಂತ ಹೇಳಂತಂದ್ರ ಇಲ್ಲಿ ಗದಗ ಒಳಗ್ ಹೋಗ್ತಾ ಇರುವ ಸರ್ಕಲ್ದಾಗ ಅವ್ರದ್ದೊಂದು ಪೇಂಟಿಂಗ್ ಹಾಲ್ ಐತಿ. ಅವ್ರ ಪಾಪ ಕೈಲೇ ಬರೀತಾರ ಮನುಷ್ಯ. ಅವಾಗ್ಲಿಂದ ಈಗ ಡಿಜಿಟಲ್ ಅದು ಇದು ಬಂದಿದೆ, ಲೇಟ್ ಆಗತ್ತ ಅಂತ ಹೇಳಿ ಎಲ್ಲಾರು ಪ್ರಿಂಟಿಂಗ್ ಹಾಕಿಸ್ಕೊಂಡು ನಾಟಕ ನಡೆಸ್ತಾರ ಅಂತ ಹೇಳಿ. ಹ್ಯಾಂಡ್ ಬಿಲ್ಲು, ಶೋ ಕಾರ್ಡು, ಲಿಥೋ, ಬ್ಯಾನರು, ಥಿಯೇಟರ್ ತಯಾರು ಮಾಡುವಂತ ಎಲ್ಲ ಪ್ರತಿಯೊಂದು ಈಗ ಕುಕನೂರು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಸಿಗ್ತಾವು, ರೆಡಿ ಮಾಡ್ಕೊಂಡು ಬರ್ತಾರ. ಹುಬ್ಳಿ ಒಳಗೆ ಹೋಗ್ತಾರ, ಬೆಂಗಳೂರಿಗೆ ಹೋಗ್ತಾರ, ಬಿಜಾಪುರ್ಗೆ ಹೋಗ್ತಾರ, ಗುಲ್ಬರ್ಗಕ್ಕೆ ಹೋಗ್ತಾರ, ರಾಯಚೂರಿಗೆ ಹೋಗ್ತಾರ. ಎಲ್ಲಾ ಕಡೆನೂ ಪ್ರಿಂಟಿಂಗ್ ಮಾಡುದು ಅಂತ ರೆಡಿನ ಅದು ವಿಷಯನ ತಯಾರಾಗ್ಬಿಟ್ಟಾವ. ಕೈಲಿ ಬರೆಯುವಂತದ್ದು ಅಗತ್ಯ ಏನಿಲ್ಲ. ಆದ್ರ ಅದಾರ ಈಗ ಸಿದ್ದು ಪೇಂಟರ್ ಅಂತ ನನ್ನ ಇಲ್ಕಲ್ದೊಳಗ, ಅವನ ಹತ್ರ ಹೋಗ್ರಿ. ಹೋಗಿದ್ದೆ. ಆಮೇಲೆ ಪೇಂಟರ್ ಕರೆಕ್ಟ್. ಈಗ ಇದು ರಾಜು ಪೇಂಟರ್. ನಮ್ಗೆ ಅವರೇ ಮೇನ್. ರಾಜು ಪೇಂಟ್ರನೇ ಸ್ಟಾರ್ಟಿಂಗ್ 1982 ಅವನ ಬಂದು ಸ್ಟಾರ್ಟಿಂಗ್ ಮಾಡಿಕೊಟ್ಟವನ ರಾಜು ಪೇಂಟರ್ ನಮ್ಮ ಕಂಪ್ನಿಗೆ. ಆಸಾಪುರಕ್ಕೆ ಬಂದಿದ್ದ. ಆಸಾಪುರ ಚಿಕ್ಕ ಹಳ್ಳಿ, ಅಲ್ಲೇ ಊರಾಗಿದ್ದು ಗೌಡ್ರು ಎಲ್ಲ ಒಂದ್ ಕಡೆಯಿಂದ ಬರೆಸ್ತಿದ್ರು ಸೀನ್ಸ್ಗಳು. ನಿಮ್ಮ ಕಂಪನಿಯಲ್ಲಿ ಸಂಗೀತಗಾರರು ಯಾರು ಇದ್ದಾರೆ? ಇದ್ರ ಈಗಿರೋರು ಯಾರು? ಮೊದಲು ಯಾರಿದ್ರು? ಸ್ಟಾರ್ಟಿಂಗ್ ಗೌಸ್ ಮಾಸ್ತರ್ ಅಂತೇಳಿ. ಗೌಸ್ ಮಾಸ್ತರು, ಸತೀಶ್ ಮಾಸ್ತರು, ವಿರೂಪಾಕ್ಷ ಮಾಸ್ತರು, ಆಮೇಲೆ ಸುರೇಶ್ ಮಾಸ್ತರು, ರಮೇಶ್, ಭಾಳ ಮಂದಿ ಇದ್ರಿ. ಬರೋದು ಹೋಗೋದು ಬರೋದು ಹೋಗೋದು ಜಾಸ್ತಿ. ನಮ್ಗೆ ಗೌಸ್ ಮಾಸ್ತರ್ ಅಂತೂ ಸ್ವಲ್ಪ ಜಾಸ್ತಿ ಇದ್ರು. ವಿರೂಪಾಕ್ಷಪ್ಪ ಮಾಸ್ತರ್ ಅಂತಿದ್ರು. ಯಾರು ನಮ್ಗಷ್ಟು ನೆನಪಿಗೆ ಬರ್ತಾ ಇಲ್ಲ. ಎಚ್ಚರ ತಂಗಿ ಎಚ್ಚರ, ಎಂಥ ಮೋಜಿನ ಕುದುರೆ, ಅದಕ್ಕಿಂತ ಹೈಲೈಟ್ ವೀರ ರಾಣಿ ಕಿತ್ತೂರಿ ಚೆನ್ನಮ್ಮ ನಾಟಕ. ಅಗದಿ ಹಾ, ಎಚ್ಚರ ತಂಗಿ ಪ್ರೇಮ ಗುಳೆಗುಡ್ಡ ಅದಾರಿಲ್ಲ ಅಂತ ತಿಳ್ಸ್ತಿದ್ದು. ಟಿಕೆಟ್ ತೆಗಿಬೇಕಾದ್ರೆ ಪ್ರೇಮ ಅದಾಳಿ ಅಂತ ಕೇಳ್ತಿದ್ರು. ಎಲ್ಲಾ ಜಾತ್ರೆ ಮಾಡೀವಿ ನಾವು. ಬನಶಂಕರಿ ಜಾತ್ರೆ ಮಾಡಿವಿ, ಮೈಲಾರ ಜಾತ್ರೆ ಮಾಡಿವಿ, ಅಂಬರೀಶ್ವರ ಮಾಡಿವಿ, ಕುಕನೂರ್ ಮಾಡಿವಿ, ಕೊರ್ಚಿ ಮಾಡಿವಿ, ಸಿರ್ಸಿ ಮಾಡಿವಿ, ಗದಗ, ಹೊಸಪೇಟೆ, ರಾಯಚೂರ್, ಬಳ್ಳಾರಿ, ಗುಲ್ಬರ್ಗ, ಧಾರವಾಡ, ಹುಬ್ಳಿ, ಬೆಳಗಾವ್, ಹಾವೇರಿ, ಬೆಂಗಳೂರು, ಎಲ್ಲ ಆಲ್ ಕರ್ನಾಟಕ 4 ರೌಂಡ್ ಹೊಡೆದೈತಿ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್ ಕಂಪನಿ. 44 ವರ್ಷ ಆಯ್ತು. ಅದ ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕಾಗೇನೆ ಹೋರಾಟ ಮಾಡ್ತೀವಿ. ಅದರಿಂದ ನಮ್ಗೂ ಬದುಕಿದೆ. ಇದು ಬಿಟ್ರೆ ನಮ್ಗೆ ಇನ್ನೊಂದು ಏನು ಮಾಡಕ್ ಬರಲ್ಲ. ಇಲ್ಲಿಗೆ ಮನ್ಯಾಗ ಸುಮ್ಮನೆ ಕುಂದಿರ್ಬೇಕಾಗತ್ತೆ. ಈಗ ಹೈಲೈಟ್ ಆಗ್ಯಾರ ನನ್ನ ಮಕ್ಕಳು. ಅಂದ್ರೆ ನಮ್ಮ ಜ್ಯೋತಿ ಗುಳೇದಗುಡ್ಡ, ನಮ್ಮ ಮಂಜು ಗುಳೇದಗುಡ್ಡ, ಒಳ್ಳೆ ಸಿಂಗರ್ ಅದಾಳ ಆಕಿ, ಒಳ್ಳೆ ಪಾತ್ರ ಮಾಡ್ತಾಳ. ಮತ್ತೆ ನಮ್ಮ ಮಂಜು ಗುಳೇದಗುಡ್ಡ ಒಳ್ಳೆ ಕಾಮಿಡಿ ಆರ್ಟಿಸ್ಟ್, ಯೂಟ್ಯೂಬ್ ಸ್ಟಾರ್ ಅವನು. ಈಗ ಎಲ್ಲ ಹೈಲೈಟ್ ಆಗಿದೆ. ನಿಮ್ಗೆ ಅನುಕೂಲ ಆದ್ರೆ ಬರ್ರಿ, ನೀವು ಬೇವ್ರ ನಾಟಕ ನೋಡಕ್. ಹೋಗಿದ್ರೆ ಶರಣಮ್ಮ ಇದ್ಲಲ್ಲ ಅಲ್ಲಿ. ಶರಣಮ್ಮ ನೋಡ್ರಿ ಪಾಪ, ನಾನು ದೇವ್ರ ದೇಣಿಗೆನೋ ಏನೋ 27 ವರ್ಷ ಆಯ್ತು ಆಕಿ ಬಂದು. 27 ವರ್ಷ ಆಯ್ತು. 94 ಬಂದಾಗ ಹೊಸಪೇಟಾಗ ನಮ್ಮ ತಾಯಿಗಿಂತ ಹೆಚ್ಚಾಗಿ ನನ್ನ ಥಿಯೇಟರ್ಗೆ ಆಯ್ತಾಳ ಆಕಿ. ಈಗ ನಾನಲ್ಲಿ ಇದ್ರ ಆಕಿ ಇರಕ್ಕಾಗಲ್ಲ, ಇಲ್ಲಿದ್ರ ನಾ ಅಲ್ಲಿ ಇರಕ್ಕಾಗಲ್ಲ.
ಮನೆಗಿಂದೆಲ್ಲ ಮಾಡ್ಕೊಂಡು ಹೋಗ ಅಷ್ಟು ಇದಿಲ್ಲ ಪಾಪ ತೇಟ್ರ್ ಮುಂದೆ ಕುಂತು ಸಾಕು ಮಾತಾಡ್ತಾ ಹೇಳ್ತಾಳ ಅಷ್ಟೆಲ್ಲ ನನ್ಗೆ ಹೆಲ್ಪ್ ಮಾಡ್ದಕ್ಕೆ ಆಕೆನೇ ನನ್ನ ತಾಯಿ ಇದ್ದಂಗ ನನ್ನ ತಾಯಿ ಸುಳ್ಳು ಆಕಿನೇ ಖರೆ ಅನ್ನೋ ಲೆಕ್ಕಕ್ಕೆ ನಾನು ಅದೇನು ಅಷ್ಟೇ ಮಾತಾಡ್ಸಿದ್ರು ಹಾ. ಮಾತಾಡ್ಸಿ ಒಳಗ್ ಬಿಡ್ಲಿಲ್ಲ ಏ ಬಿಡ ನಿಮ್ಗೆ ಹೇಳಿ ಫೋನ್ ಮಾಡಿದ್ರೆ ಒಳಗೆ ಬಿಟ್ಟಿದ್ರು ಹಾ ಒಳಗೆ ಹೋಗಿ ನೋಡಿದ್ರ ನೋಡಿದೆ ಹೋ 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 ಹೋ. ಚೆನ್ನಾಗಿದೆ theatre. ಚಲೋ ಆಗೈತಲ್ಲ ತುಂಬಾ ಚೆನ್ನಾಗಿದೆ ಈಗಿನ ಕಾಲಘಟ್ಟಕ್ಕೆ ಹ್ಮ್. ಬೇಕು ಆಗ್ಬೇಕಲ್ಲ ಹೌದು. ಅಪ್ಡೇಟ್ ಆಗ್ಬೇಕು ಅದ ಅದ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಅಪ್ಡೇಟ್ ಆಗ್ತಿರ್ಬೇಕು ನಾವು ಟೆಕ್ನಾಲಜಿ ಬಳಸ್ಬೇಕು ತುಂಬಾ ಖುಷಿ ಆಯ್ತಮ್ಮ ನಾನು ಆಕ್ಚುಲಿ ಒಂದ್ ವರ್ಷದಿಂದ ನಾನು ಭೇಟಿ ಆಗ್ಬೇಕು 100 ಜನಕ್ಕೆ ಕೊಪ್ಪಳಕ್ಕೆ ಬಂದಿದ್ರು ರಾತ್ರಿ 10 ಗಂಟೆಗೆ ಬಂದಿದ್ರಿ ನಾನು ಹೇಳಿದೆ ನಾ ಬೆಳಗ್ಗೆ ಬಾರಪ್ಪ ಅಂತಂದ್ರೆ ಬರ್ಲಿಲ್ಲ ಒಂದ್ 2-3 ನಿಮ್ದು ಇದು ನೋಡಿದೆ ವಿಡಿಯೋ ನೋಡಿದೆ ಜೀವರಾಜಣ್ಣ ಅವ್ರ ಜೊತೆಗೆ ತಾಳಿಕೋಟ ರಾಜಪ್ಪ ನೋಡಪ್ಪ ದೊಡ್ಡ ದೊಡ್ಡ ಮಾಲಕರು ದೊಡ್ಡ ದೊಡ್ಡ ಕಲಾ ಜೊತೆಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ ನಮ್ಮ ಜಿಲ್ಲೆದವಾಗಿ ನಮಗೆ ನಿಮ್ ಬಾಗಲಕೋಟೆ ಜಿಲ್ಲೆ ಕೂಡು ಸಂಘದಾಗ ಸಚ್ಚಿದಾನಂದ ಮಾಸ್ತರು ಧ್ರುವ ನಿಂಗನಗೌಡ್ರು ಧ್ರುವರಂಗ ಆಯ್ತು ಆಮೇಲೆ ಮೊದ್ಲು ಧ್ರುವನೇ ಇದ್ದವ ಅವ ಕೂಡ ನಾ ಪಾತ್ರ ಮಾಡೀನಿ ಸಂಗಮದೊಳಗೆ ನಮ್ಮ ಹಾರ್ಮೋನಿ ಮಾಸ್ಟ್ರು ಚಿದಾನಂದ ಮಾಸ್ಟ್ರು ನಿಂಗನಗೌಡ್ರು ಅವ್ರ ಕೂಡ ಜೊತೆ ಪಾತ್ರ ಮಾಡೀನಿ ಈಗ ಹೇಳಾಕತ್ತಿದ್ 40 ವರ್ಷ ಹಿಂದಿನ ಕಥೆ ನಾನು ಹುಟ್ಟಿರ್ಕಿಲ್ಲ ಅದಕ್ಕೆ ನಮ್ದೊಂದು ಅಲ್ಪ ಕಾಣಿಕೆ